ಹಲೋ ಹಲೋ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಗುರು ಬ್ರಹ್ಮ ಗುರು ವಿಷ್ಣು गुरुदेव महेश्वरा गुरु साक्षात् परब्रह्म तस्मै श्री गुरुवे नमः।
ದಯವಿಟ್ಟು ಒಳಗಡೆ ಖಾಲಿ ಇದ್ದಂತ ಜನ ದಯವಿಟ್ಟು ಖಾಲಿ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा सन्ध्या प्रवर्तते. दरिगे ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿಲಿ ನಿಲ್ಲಿಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಿಂಬೆ 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 ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಧರಿಗೆ ಬಂದಂತ ದೇವತೆ ಸತ್ಯ ಧರ್ಮದ ದೇವತೆ ಇಟಗಿ ನೆಲೆಸಿದ ಭೀಮಾಂಬೆ ನಿನ್ನಯ ಪಾದಕ್ಕೆ ಶರಣಿಂಬೆ 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 ಧರಿಗೆ ಬಂದಂತ ದೇವತೆ. ಮಾರುತೇಶ್ವರ ನೀನನ್ನು ಎಷ್ಟೊಂದು ಕೊಂಡಾಡಿದ್ರೆ ಕಡಿಮೆ ತಂದೆ ಕಡಿಮೆ ಕಡಿಮೆ ಹಗಲಿರಲಿ ನನ್ನ ಪತಿ ಹಾಗೂ ನನ್ನ ಮೈದುನ ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ
ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಈ ಭೂಮಿಗೆ ಬಿತ್ತಿದ್ರು ಕೂಡ ರೈತನ ಬಾಳೋ ಕಣ್ಣೀರಿನ ಗೋಳು. ಏಷೇ ರೈತ ಕಷ್ಟಪಟ್ಟು ದುಡಿದರೂ ಕೂಡ ರೈತನಿಗೆ ನೆಮ್ಮದಿ ಇಲ್ಲಂತಾಗಿದೆ. ಏನು ಹೇಳಿ, ನನ್ನ ಪತಿ ದೇವರು ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ. ಭೂಮಿ ಸೇವೆ ಮಾಡ್ತಿರುವ ನನ್ನ ಪತಿಗೂ ಹಾಗೂ ನನ್ನ ಮೈದುನರಿಗೂ ಅವರಿಗೆ ಒಳ್ಳೆಯ ದಾರಿ ತೋರಿಸಿ ಒಳ್ಳೆಯ ಸುಮಾರ್ಗವನ್ನು ತೋರಿಸಿ ಎಂದು ನಾನು ನಿನ್ನಲ್ಲಿ ಶೆರೆಗೊಡ್ಡಿ ಬಿಡುಕೊಡುತ್ತೇನೆ. ಶೆರೆಗೊಡ್ಡಿ ಜಯ, ಪರಮ ಪತಿವೃತಿಯಾದ ನೀನು ಈ ಪರಾಶಕ್ತಿ ಪರಮೇಶ್ವರಿಯ ಪೂಜೆ ಮುಗಿಸಿದೆಯಾ? ಬನ್ನಿ ಸ್ವಾಮಿ, ಪಾವನ ಮೂರ್ತಿಯಾದ ನೀವು ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡು ಬನ್ನಿ. ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನೇ ಬಯಸುತ್ತಿರುವ ನಿನ್ನ ಕನಸು ಕುಸುಮದಂತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಸ್ವಾಮಿ, ಎಂತ ಶಕ್ತಿಯುಕ್ತ ಆಶೀರ್ವಾದ ಮಾಡಿದಿರಿ ಸ್ವಾಮಿ. ನನಗೆ ಇಂಥ ಸೂಕ್ಷ್ಮ ಆಶೀರ್ವಾದವನ್ನು ಪಡೆದು ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾದ ನಾನು ನಿಜವಾಗ್ಲೂ ನಾನು ಭಾಗ್ಯಶಾಲಿ ಕಣ್ರಿ. ನಾನು ಭಾಗ್ಯಶಾಲಿ. ಹೇಳಿ, ನಿಮ್ಮ ಎಂತ ಕಟ್ಟಾಜ್ಞೆ ಇದ್ದರೂ ಕೂಡ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಅದನ್ನು ನಾನು ನಡೆಸ್ಕೊಡ್ತೀನಿ. ಹೇಳ್ರಿ, ಅದ್ಯಾವುದು ಅಂತ. ಕಟ್ಟಾಜ್ಞೆ ಇದೆ ಜಯ, ಕಟ್ಟಾಜ್ಞೆ ಇದೆ. ತಮ್ಮನ ಬಾಳು ಹಸನಾಗಿರಲೆಂದು ಮರೆತು ತಮ್ಮಂದಿರ ಬಾಳು ಹಸನಾಗಿರಬೇಕೆಂದು ಉಚ್ಚರಿಸಿ ಮರೆತಿದ್ದೆಲ್ಲವನ್ನು ನೆನಪು ಮಾಡಿಕೊಂಡು ಬಿಟ್ಟೆ ಅಷ್ಟೇ. ಸ್ವಾಮಿ ಅಂದ್ರೇನ್ರಿ ನಿಮ್ಮ ಮಾತಿನರ್ಥ? ಭವ್ಯ ಭಾರತ ಶ್ರೀಗಂಧ ಕನ್ನಡ ಕಸ್ತೂರಿ ನಾಡಿನಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಒಡಲಿನಿಂದ ಬಿರಿದು ಹೊಕ್ಕಲ ಹುರಿ ಕಿತ್ತು ಬಂದಾಗ ಚಿಟ್ಟನೆ ಸೀರಿದ ಸಪ್ಪಳದಲ್ಲಿ ಹಾರಿ ಹೋದಿಲ್ಲ. ಸ್ವಾಮಿ, ಏನ್ ಹೇಳ್ತಾ ಇದ್ರೆ ನೀವು? ಆನಂತರ ಏನಾಯ್ತ್ರಿ? ಆನಂತರ ರೈಲಿನಲ್ಲಿ ಕಲಿಸಿ ತುಂಡರಿಸಿ ಬಿದ್ದಿತ್ತು ನನ್ನಪ್ಪನ ಹೆಣ. ಹಾಗಾದ್ರೆ ಈಗ ಅವಳು ಉನ್ನತಿ ಗತಿ ಏನಾಯ್ತು ರೀ? ನನ್ನ ಅಪ್ಪನೊಬ್ಬನು ನಾನು ಶಾಲೆಯಿಂದ ಬರುವಾಗ ಒಂದು ಮಗುವನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟನು. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿಯ ವೀರ. ಸ್ವಾಮಿ, ಹಾಗಾದ್ರೆ ಇನ್ನೊಬ್ಬ ನನ್ನ ಮೈದನ ವೀರ ಈಗ ಎಲ್ಲಿದ್ದಾನ ಕಣ್ರಿ? ಅವನ್ ಎಲ್ಲಿದ್ದಾನೋ ಹೇಗಿದ್ದಾನೋ ಯಾರ ಕೈಯಲ್ಲಿ ಸಿಲುಕಿಕೊಂಡಿದ್ದಾನೋ ನನಗೊಂದು ತಿಳಿಯದಾಗಿದೆ. 20 ವರ್ಷಗಳ ಕಾಲ ಅವನ ಚಿಂತೆಯಲ್ಲೇ ನಾನು ಬಳಲುತ್ತಿದ್ದೇನೆ. ಅವನು ಜೀವಂತವಾಗಿ ಇದ್ದು ನನ್ನ ಸಾವಿನ ಕಡೆ ದಿನದಲ್ಲಾದರೂ ಬಂದು ನನ್ನ ಕೈ ಸೇರಲೆಂದು ಆ ದೇವಿಯಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಸ್ವಾಮಿ, ಈ ನಿಮ್ಮ ಧರ್ಮ ನಿಷ್ಠೆಗೆ ಆ ತಾಯಿ ನಿಮ್ಮ ಎಲ್ಲರನ್ನೊಂದು ಒಂದು ಗುಡಿಸೆ ಗುಡಿಸುತ್ತಾಳೆ. ನೀವೇನು ಚಿಂತಿಸಬೇಡಿ. ಅದಿರ್ಲಿ ನೋಡಿ, ನೀವು ಬಜಾರ್ದಿಂದ ಈಗ ತಾನೇ ಬಂದಿದ್ದೀರಾ. ಬನ್ನಿ, ಮೊದಲು ವಿಶ್ರಾಂತಿ ತೆಗೆದುಕೊಳ್ಳುತ್ತೆ. ಈ ನಿನ್ನ ಮಾತು ನಿಜ ಜಯ. ಮಹದಾಯಿ ಕಳಸಾ ಬಂಡೂರಿ ನದಿ ಜೋಡಣೆಗಾಗಿ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಟ್ಟು ಹೋರಾಟಕ್ಕಿಳಿದಿದ್ದಾರೆ. ರೇಟ್ ಇಲ್ಲದ ಮಾರ್ಕೆಟು ಜನಸಂದಣಿ ಇಲ್ಲದೆ ಬಿಕೋ ಎನ್ನುತ್ತದೆ. ರೈತರು ತಂದಿರುವ ಉಳ್ಳಾಗಡ್ಡಿ ತೊಗರಿಯ ಬೆಲೆ ನೆಲ ಕಚ್ಚಿ ಹೋಗಿದೆ. ಮಾರಾಟವಾಗದ ಉಳ್ಳಾಗಡ್ಡಿ ಕೊಳುತ್ತಿವೆ. ತೊಗರಿಗೆ ಹುಳ ಅಂಟಿಕೊಂಡು ಬಿಟ್ಟಿದೆ. ಏನು ಮಾಡುವುದು? ಹೀಗಿದ್ದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ? ಯಾವಾಗ? ಮೊದಲೇ 2 ವರ್ಷ ಬರಗಾಲ, ಅದರಲ್ಲಿ ಅಲ್ಪ ಸ್ವಲ್ಪ ಬೆಳೆ. ಹೀಗಾದ್ರೆ ರೈತನ ಕಷ್ಟ ಹೇಳು ತೀರದಾಗುತ್ತದೆ ಸ್ವಾಮಿ, ಹೇಳು ತೀರದಾಗುತ್ತವೆ. ಅದಕ್ಕಾಗಿಯೇ ಜಯಶ್ರೀ, ಈಗ ನಡೆದಿದೆ ಮಹದಾಯಿ ಎಂಬ ಮಹಾಯುದ್ಧ. ಈ ಯುದ್ಧದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಂದುಗೂಡಿ ನದಿ ಜೋಡಣೆ ಮಾಡದೆ ಹೋದರೆ ಆ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ಎಲ್ಲ ರೈತರು ಒಕ್ಕಟ್ಟಿನಿಂದ ಈ ಬಿಕ್ಕಟ್ಟನ್ನು ಬಗೆಹರಿಸಲು ಸಿದ್ಧರಾಗಿಯೇ ನಿಂತಿದ್ದಾರೆ. ಅದಕ್ಕಂತೆ ಈಗ ನರಗುಂದು ಬಂಡಾಯ ಎಡವಳದಂತೆ ಇಂದು ಮಹದಾಯ ನೀರಿಗಾಗಿ
ಹಾಗೆ ಪರದಾಡ್ತಾ ಇದ್ದಾಳೆ ಆದ್ಮೇಲೆ ಇನ್ನು ಆ ಹೋರಾಟ ನಿಲ್ಸೋದಿಲ್ವೇನ್ರಿ? ಮಹದಾಯಿ ಕಳಸಾ ಬಂಡೂರು ನದಿ ನೀರು ಹರಿದು ಬರುವವರೆಗೂ ನಿಲ್ಲುವುದಿಲ್ಲ ನಮ್ಮ ರೈತರ ಹೋರಾಟ. ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಮರವನ್ನು ಅಳಿಗಾಡಿಸಿದರೂ ಅಳಿಗಾಡಬಹುದು, ಆದರೆ ನಮ್ಮ ರೈತರ ನಿಲುವನ್ನು ಅಳಿಗಾಡಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಸತ್ಯ ಕಣ್ರಿ, ಈ ನಿಮ್ಮ ಮಾತು ಸತ್ಯ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದೇ ಇರ್ಲಿ ನೋಡಿ, ನೀವು ತುಂಬಾನೇ ಸುಸ್ತಾಗಿ ಬಂದಿದ್ದೀರಾ. ಮೊದಲು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿರಂತೆ ಬನ್ನಿ. ಇಲ್ಲೇ ಜಯ, ಅಡಿಕೆ ಕಡಿದರೂ ಹೋಯ್ತು, ಮಡಿಕೆ ಒಡೆದರೂ ಹೋಯ್ತು. ಈ ಪ್ರೀತಿ ಎಂಬ ಬಟ್ಟ ಬಯಲಲ್ಲಿ ಈ ಮಡಿಕೆ ಒಡೆದು ಹೋಗುವ ಮುನ್ನ ಹಾಡಿ ಮನ ತರಿಸಿಕೊಳ್ಳುತ್ತಾನೆ. ಅಯ್ಯೋ, ಏನ್ರಿ ಇದು? ಈ ವೇಳೆಯಲ್ಲಿ ಹಾಡಿ ಕುಡಿಬೇಕೆನ್ನೋ ಆಸೆನಾ? ಏನ್ರಿ ಇದು? ಮದುವೆಗೆ 20 ವರ್ಷ ಆದರೂ ಕೂಡ ಚಿಕ್ಕ ಮಕ್ಕಳ ತರ ಹುಡುಗಾಟ ಮಾಡ್ತಾ ಇದ್ದೀರಲ್ಲ, ಏನ್ರಿ ಇದು? ಅದು ನಿಜಾನ ಬಿಡಿ. ಹುಣಸಿ ಗಿಡ ಮುಪ್ಪಾದ್ರೂ ಹೊಳೆ ಮುಪ್ಪಾಗೋದುಂಟೆ, ಆಗ್ಲಿ ಪತಿದೇವರ ಆತೆ ಮೀರೋದುಂಟೆ, ನಿಮಿಷದಂತೆ ಆಗ್ಲಿ. ಏನೋ ಕೇಳಿದ್ರಲ್ಲ? ಏನ್ ಕೇಳಿದ್ರಿ? ಮುತ್ತು. ಅಯ್ಯೋ ಮುತ್ತ, ಮುತ್ತ ನನಗೆ ನಾಚಿಕೆ ಕಣ್ರಿ.
ಅಷ್ಟಾದ್ರೂ ಸಂತೋಷವೈತೆ ನನ್ನ ಪತಿ ದೇವರಿಗೆ. ಬನ್ರಿ, ಮಾಡಿದೊಳಗೆ ತಂಗಾಗುತ್ತೆ, ಊಟ ಮಾಡಿರಂತೆ. ತಮ್ಮ ಬಂದ ನಂತರ ಒಟ್ಟಿಗೆ ಮಾಡುತ್ತಿದ್ದೀವಲ್ಲ ಸ್ವಾಮಿ, ಅವನು ತುಳಸಿಗೆರೆಯ ಹೆಣ್ಮಪ್ಪನ ಜಾತ್ರೆ ಅಲ್ಲವೇ? ಆ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆಯಂತೆ. ಆ ಸ್ಪರ್ಧೆಗೆ ಹೋಗಿ ಬರ್ತೀನಂತ ಹೇಳೋಗಿದ್ದಾರೆ. ಇನ್ನೂ ಕೂಡ ಬರ್ಲಿಲ್ವಲ್ಲ. ಅಲ್ಲಿ ನೋಡ್ರಿ, ನೆನ್ಸು ಅಷ್ಟರಲ್ಲಿ ನನ್ನ ಮುದ್ದು ಮೈದುನ ಇತ್ತ ಕಡೆನೇ ಬಂದ. ಹೊಡಿತೀನಿ ಗೌಡ, ಹೊಡಿತೀನಿ. ನಿಮ್ಮ ಸ್ವಾರ್ಥಕ್ಕಾಗಿ ಜನಗಳ ಮಧ್ಯೆ ಜಾತಿ ಎಂಬ ವಿಷದ ಬೀಜವನ್ನು ಬಿತ್ತಿ ಎಲ್ಲರನ್ನೂ ನಿಮ್ಮ ಕೈಗೊಂಬೆ ಹಾಳಾಗಿಸುವ ನಿಮ್ಮಂತ ಕೆಟ್ಟ ಜನರನ್ನು ಹೊಡಿತೀನಿ ಗೌಡ, ಹೊಡಿತೀನಿ. ಅಣ್ಣ ಅಣ್ಣ ತಮ್ಮ ಈಗ ಬಂದೇನಪ್ಪ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗ ತಾನೇ ಬಂದೆ. ಏನು ನಿನ್ನ ಕೈಯಲ್ಲಿ ಬೆಳ್ಳಿಯ ಗದೆ, ಬಂಗಾರದ ಕಡೆ? ಇವೆಲ್ಲವೂ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನಗಳನ್ನ. ಅಂದ್ರೇನಪ್ಪ ಮೈದುನ, ಎಲ್ಲರನ್ನು ಸೋಲಿಸಿ ನೀನು ಜಯಶಾಲಿಯಾಗಿ ಬಂದಿದ್ದಪ್ಪ. ಹೌದು ಅತ್ತಿಗೆ, ಹೌದು ಅತ್ತಿಗೆ. ಸುಖದ ಸುಪ್ಪತ್ತಿಗೆಯಲ್ಲಿ ಈ 75 ಹಳ್ಳಿಗಳೆಲ್ಲವೂ ತನ್ನದೇ ದಿನದಲ್ಲಿವೆ. ಕಬ್ಬಿನಿಂದ ಮೆರೆಯುತ್ತಿರುವ ಆ ದೇವೇಗೌಡನ ಎತ್ತುಗಳಿಗೂ ನನ್ನ ಎತ್ತುಗಳಿಗೂ ನೇರ ಓಟ ನಡೆದಾಗ ನನ್ನ ಚಕ್ಕಡಿಯದೊಂದು ಕೀರು ತೆಗೆದು ನನ್ನ ಚಕ್ಕಡಿ ಬೀಳುವಂತೆ ಮಾಡಿದರು. ಆದರೂ ಕೆಚ್ಚದೆಯ ಈ ಕ್ರಾಂತಿವೀರ ನಿನ್ನ ಮೈದ ಚಟ್ಟನೆ ಕೆಳಗೆ ತೆಗೆದು ಬಿದ್ದು ಕೀಲನ್ನೇ ಗಾಲಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಬಾಲ ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ತುಪ್ಪ ಚಪ್ಪರಿಸಿದಾಗ ಆಗ ನನ್ನೆರಡು ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು ಹತ್ತೇ ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗವನ್ನು ಮುಟ್ಟಿ ಪ್ರಥಮ ಸ್ಥಾನವನ್ನು ಗೆದ್ದು. ಸಂತೋಷ ಸೋದರ, ಸಂತೋಷ. ನಾನು ನಿನಗೆ ಅಣ್ಣನಾಗಿ ಬಂದದ್ದಕ್ಕೂ ಸ್ವಾರ್ಥಕವಾಯಿತು. ಏನು ನಿನ್ನ ಕೊರಳಲ್ಲಿ ಮಿಂಚುತ್ತಿರುವ ತಾಯ್ತ ಎಷ್ಟೊಂದು ದೊಡ್ಡದಿದೆ. ಇದೊಂದು ವಿಚಿತ್ರ ಸಂಗತಿಯಲ್ಲ. ಆ ದುರಹಂಕಾರಿ ಸಾಹುಕಾರ ತನ್ನ ಎತ್ತುಗಳು ಸೋತ ಮತ್ತಿನಲ್ಲಿ ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈವಂಟನಾದ ವೀರಮಲ್ಲನಿಂದ ನನ್ನ ಹೆಸರುಗೊಂಡೇ ಕಡೆಯ ಕುಸ್ತಿಗೆ ಬರಬೇಕೆಂದು ಇಡೀ ಕಡಚ್ಚನೆ ರಣಕಾಳೆ ಊದಿಸಿ ನನಗೆ ಸಡ್ಡು ಹೊಡೆಸಿದ. ಹೌದೇ? ಆಗ ನೀನೇನು ಮಾಡಿದೆ?
ನನ್ನ ವೀರ ಬಜರಂಗಿ ದೇವ ಶ್ರೀ ಮಾರುತಿಯನ್ನು ಸ್ಮರಿಸಿಕೊಂಡು ಅಣ್ಣ ಅತ್ತಿಗೆ ಆದ ನೀವಿಟ್ಟ ಕೈತುತ್ತು ನೆನೆದುಕೊಂಡು ಸೇಡಿಗೆ ಪ್ರತಿ ಸೇಡೆಂಬ ಸಡ್ಡು ಹೊಡೆದು ತಕ್ಷಣವೇ ಕಣಕ್ಕೆ ನುಗ್ಗಿ ಆ ಮಲ್ಲ ಬಗ್ಗಿ ನನ್ನ ಕೈ ಹಿಡಿಯುವಷ್ಟರಲ್ಲಿ ಆ ವೀರ ಮಲ್ಲನ ಕಲ್ಲನ್ನೇ ಅಡಗಿಸಿ ಕೆಳಗೆ ಅವನ ಎದೆಯ ಮೇಲೆ ಕಾಲಿಟ್ಟು ತಾಯಿತ ಪಡೆದ ನನ್ನ ಈ ನಿನ್ನ ಸಹೋದರ. ಬಪ್ಪರೆ ಕ್ರಾಂತಿವೀರ ಬಪ್ಪರೆ, ಶಾಂತಿ ಎಂಬ ಈ ಸುರಪುರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅನ್ನುವುದು ಮರೆತು ನಾವೇ ಪುಂಡರೆಂದು ತಲೆ ತಿರುಗಿಸಿ ತಿರುಗುತ್ತಿದ್ದ ಪುಂಡರಿಗೆ ತಕ್ಕ ಪಾಠ ಕಲಿಸೇ ಬಿಟ್ಟಿ. ಆದರೆ ನ್ಯಾಯ ನೀತಿ ಧರ್ಮಗಳೇ ನನ್ನ ಉಸಿರೆಂದು ಬದುಕಿ ಬಾಳಿ ಈ ಶಾಂತಿಪುರಕ್ಕೆ ಧಕ್ಕೆ ಬಾರದಾಗಿ ನಡೆದುಕೊಳ್ಳುತ್ತೇನೆ. ನನಗೆ ಮಾತು ಕೊಡಪ್ಪ, ಮಾತು ಕೊಡು. ಒಂದೇ ಕಣ್ಣ, ನಿನಗಾಗಿ 1000 ಮಾತನ್ನಾದರೂ ನಡೆಸಿಕೊಡ್ತಾನೆ ಈ ನಿನ್ನ ಸಹೋದರ. ಕೇಳಿಗ, ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಆ ಪಂಚ ಮಹಾಭೂತಗಳ ಸಾಕ್ಷಿಯಾಗಿ ಆ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬ ಈ ನಿನ್ನ ಸೋದರನ ಮಾತು ಒಂದೇ ಅಲ್ಲ. ಕನ್ನಡದ ನೆಲ ಜಲದ ವಿಷಯದಲ್ಲಿ ಯಾವನಾದರೂ ವಿಷ ಬೆರೆಸಿ ಅದನ್ನು ಪರಕೀಯರ ಸ್ವತ್ತಾಗಿಸಲು ಮುಂದಾದರೆ ಅಂತವರಿಗೆ ನಾ ಕೊಡ್ಲಿ ಹಿಡಿದು ಪರಶುರಾಮನಾಗಿ ಹಾಕಿದವರ ಕಾಲನ್ನೇ ಕಡಿದು ಹಾಕ್ತೀನಿ. ಅಸತ್ಯವೇ ನನ್ನ ಉಸಿರೆಂದು ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮುತ್ತೈದೆಯರ ಮುಂಗುರುಳಿಗೆ ಕೈ ಹಾಕಲು ಬಂದರೆ ಹಾಕಿದವರ ಕೈಗಳನ್ನೇ ಕತ್ತರಿಸಿ ಹಾಕ್ತೀನಿ. ಬಡವರ ಆಸ್ತಿ ನುಂಗಿ ಸುಮಂಗಲೆಯರ ಅಂಗ ಸುಖ ಬಯಸಿ ಇಡೀ ಶಾಂತಿಪುರವನ್ನೇ ಅಶಾಂತಿ ಮಾಡಿದ ಆ ಬಂಡರ ರುಂಡವನ್ನು ಚೆಂಡಾಡಿ ರಕ್ತ ಕುಡಿಸಿ ಸತ್ಯ ನ್ಯಾಯ ಧರ್ಮಕ್ಕೆ ಬಲವಾಗಿ ಈ ನಿನ್ನ ಹೆಸರು ತರೆದಿದ್ದರೆ ಆ ನಿನ್ನ ಸಹೋದರ ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ, ಇದು ನಿನ್ನ ಪಾದದಾನಿಯಾಗಿಯೂ ಸಾಕು. ಎದ್ದೇಳು ಸಹೋದರ, ನನಗೆ ನೀನು ತಮ್ಮನಾಗಿ ಜನಿಸಿ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೋ ನಾ ಕಾಣೆ. ನೀನು ಗೆದ್ದು ಬಂದ ಈ ಸಂದರ್ಭದಲ್ಲಿ ಎದೆ ಉಬ್ಬಿಸಿ ಹಾಡುಬಾರೋ ನನ್ನೊಂದಿಗೆ. ಸ್ವಾಮಿ, ನನ್ನ ಮೈದನಂದ್ರೆ ಸಾಮಾನ್ಯವನೇನು? ನನ್ನ ಮೈದನಂದ್ರೆ ಹೋಲೆ, ಈ ಸೀಮೆಗೆ ನೀವು ಹುಲಿ ಕಣ್ರಿ. ಈ ನನ್ನ ಮೈದನನ್ನು ನೋಡಿದ್ರೆ ನನ್ನದೇ ದೃಷ್ಟಿ ತಾಕುತ್ತದೆ. ಅಬ್ಬಾ, ಇಲ್ಲಿ ಹುಡುಗಿಯರು ತುಂಬಾ ಜನ ಕೂತಿದ್ದಾರೆ. ಈ ಊರು ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮೈದ ಮೇಲೆ ಬೀಳದೆ. ಬಾರೋ, ದೃಷ್ಟಿ ತೆಗಿತೀನಿ. ಎಲ್ಲರೂ ಸೇರಿ ಹಾಡಿ ನಲಿಯೋಣ.
ರಾತ್ರಿಪ್ಪ ತುಂಬಾ ವೇಳೆ ಆಗಿದೆ, ನಿಮ್ಗೆ ತುಂಬಾ ಹೊಟ್ಟೆ ಹಸ್ತಿರ್ಬೇಕು. ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೇನೆ, ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಅತ್ತಿಗೆ, ನಿಮ್ಮ ಕೈ ತುತ್ತು ತಿಂದು ನನಗೂ ಬಹಳ ದಿನವಾಯಿತು. ಬನ್ನಿ ಹೋಗೋಣ. ಆಗ್ಲಿ ಬಾರಪ್ಪ. ಈ ಜೈರ್ನ ಪಾತ್ರಕ್ಕೆ ರಾಜು ಸುನಗರ